ಯೂನಿಯನ್ ಸಾಲಲ್ಲ ಸೌಂಡು. ಪ್ರೈವೇಟೈಸೇಷನ್ ಓಡಿಸಕ್ಕೆ ಸೌಂಡ್ ಎಲ್ಲ ಸಾಲಲ್ಲ. ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ನೌಕರರ ಒಗ್ಗಟ್ಟು, ಕಾರ್ಮಿಕರ ಒಗ್ಗಟ್ಟು, ಏನೇ ಬರಲಿ ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್. ಆತ್ಮೀಯ ನೌಕರ ಬಾಂಧವರೇ, ಏನೊಂದು ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪನಿಯ ಲೈಸೆನ್ಸ್ ನ ಕೊಡಬೇಕು ಅಂತ ಕೆಆರ್ಸಿ ಅವರು ಹಮ್ಮಿಕೊಂಡಿರುವ ಏನೊಂದು ಪ್ರೆಸ್ ನೋಟ್ ಅಂಗವಾಗಿ ನಮ್ಮ ನೌಕರ ಸಂಘ ಮತ್ತು ಒಕ್ಕೂಟದ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಎತ್ತೆಚ್ಚಿ ಇವತ್ತು ಸಂಘಟಿತರಾಗಿ ರಾಜ್ಯಾದ್ಯಂತ ಎಲ್ಲ ಕಡೆ ಇವತ್ತಿನ ದಿವಸ ದ್ವಾರ ಸಭೆಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮೆಸ್ಕಾಂ ಕಂಪ್ನಿ ಕಚೇರಿ ಮುಂಭಾಗದಲ್ಲಿ ದ್ವಾರ ಸಭೆಯನ್ನು ಹಮ್ಮಿಕೋಬೇಕು ಅಂತ ನಮ್ಮ ಸಂಘದ ಎಲ್ಲ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ಒಕ್ಕೂಟದ ಸಂಘ ಸಂಸ್ಥೆಗಳ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳೇ, ಡಿಪ್ಲೊಮಾ ಅಸೋಸಿಯೇಷನ್ನ ಪದಾಧಿಕಾರಿಗಳೇ, ನಮ್ಮ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತು ಎಲ್ಲ ಪದಾಧಿಕಾರಿಗಳೇ, ಕಲ್ಯಾಣ ಸಂಸ್ಥೆಯ ಪದಾಧಿಕಾರಿಗಳೇ, ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರ ಹಾಗೂ ಇಲ್ಲಿ ನೆರೆತಕ್ಕಂಥ ಸಮಸ್ತ ನಮ್ಮ ಕೆಪಿಟಿಸಿಎಲ್ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರೆ, ಇವತ್ತಿನ ದಿವಸ ಮೂಲ ಉದ್ದೇಶ ನಾವೆಲ್ಲರೂ ಸೇರಿರೋದು ಖಾಸಗೀಕರಣ ಆಗೋದು ಬೇಡ, ರಾಜ್ಯ ಸರ್ಕಾರದ ಅಡಿಲಲ್ಲೇ ಇರಬೇಕು ಅಂತ ನಿಟ್ಟಲ್ಲಿ ಈ ಒಂದು ಹೋರಾಟದ ಮೂಲಕ ನಾವು ನೀವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಸ್ನೇಹಿತರೆ, ಈಗಾಗಲೇ ಏನೊಂದು ಮೇ ತಿಂಗಳಲ್ಲಿ ಪತ್ರಿಕೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಸಕ್ರಿಯವಾಗಿ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಬಸವಣ್ಣವರು, ಕಲ್ಯಾಣ ಸಂಸ್ಥೆಯ ಪದಾಧಿಕಾರಿಗಳು, ಡಿಪ್ಲೊಮಾ ಅಸೋಸಿಯೇಷನ್ ಎಲ್ಲ ನಾವು ಒಕ್ಕೂಟದಿಂದ ಸೇರಿ ಸಭೆಯನ್ನೆಲ್ಲ ನಡೆಸಿದ್ದೀವಿ ಹಂತ ಹಂತವಾಗಿ. ಹಾಗೆ ಈಗೆಲ್ಲ ನಾವು ರಾಜ್ಯ ವ್ಯಾಪ್ತಿನ ಎಲ್ಲ ಕಡೆನೂ ಸಹ ಇವತ್ತಿನ ದಿವಸ ದ್ವಾರ ಸಭೆ ನಂಬಿಕೊಂಡು ಏನು ಇವತ್ತಿನ ದಿವಸ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರುವ ಎಲ್ಲ MLAಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ KARCಗೆ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡುವಂಥ ಮುಖಾಂತರ ಮಾಡಿ ಅಂತ ಅಂದ್ಬಿಟ್ಟು ರಾಜ್ಯ ವ್ಯಾಪ್ತಿ ರೈತರ ಸಂಘಕ್ಕೆ ಮತ್ತು ಗುತ್ತಿಗೆದಾರರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ಸಹ ಇವತ್ತಿನ ದಿವಸ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದೀವಿ. ಏನು KARC ಅವರು ಡೈರೆಕ್ಷನ್ಸ್ ಮೇಲೆ ಲೈಸೆನ್ಸ್ಗೆ ಅಪ್ಲೈ ಮಾಡಿರುವ ಈ ತಿಂಗಳು 23ನೇ ತಾರೀಕು ಅಬ್ಜೆಕ್ಷನ್ ಲಾಸ್ಟ್ ಇದೆ. ಏನು ಗ್ರಾಹಕರು ಮತ್ತು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಅಥವಾ ಇತರೆ ಎಲ್ಲ ಸಂಘ ಸಂಸ್ಥೆಗಳು ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದೆ ಫೈಲ್ ಮಾಡಿ ಅಂತ ಹೇಳಿದರೆ ಈ ಒಂದು ಖಾಸಗೀಕರಣ ಮಾಡುವ ಮುಖಾಂತರ ಅದರ ಅಂಗವಾಗಿ ಈಗ ಸಾಕಷ್ಟು ರೈತರುಗಳು, ಸಾಕಷ್ಟು ಜನರು, ಇವತ್ತು ಸಾಕಷ್ಟು ಎಂಪ್ಲಾಯೀಸ್ಗಳು, ಅಧಿಕಾರಿಗಳು ಎಲ್ಲರೂ ಇವತ್ತಿನ ಸಹ ಅಬ್ಜೆಕ್ಷನ್ನ ಫೈಲ್ ಮಾಡ್ತಾ ಇದ್ದಾರೆ KARCಗೆ ಖಾಸಗೀಕರಣ ಆಗಬಾರ್ದು ಅಂತ. ಈ ನಿಟ್ಟಲ್ಲಿ ಇವರೆಲ್ಲ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಈ ಒಂದು ಪೀಠಿಕೆನ ನಿಮಗೆ ವಿಚಾರ ತಿಳಿಸಿದ್ದೀನಿ. ಇಲ್ಲಿ ಸಾಕಷ್ಟು ವೇದಿಕೆಯಲ್ಲಿ ಮಾತಾಡುವಂಥ ವಿಚಾರ ಇದ್ದಾರೆ. ಆದ್ದರಿಂದ ಈ ಒಂದು ವೇದಿಕೆಯಲ್ಲಿ ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮಾತಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ.